ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಕರ್ಣ ಸೀರಿಯಲ್‌ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕರ್ಣ ನಿಧಿ ಹತ್ರ ಮಾತಾಡ್ತಾ ಅವಳ ಹತ್ರ ಗಿಫ್ಟ್ ತಗೊಳೋದಕ್ಕೆ ಅಂತ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ನಿತ್ಯ ಬಂದು ಕರ್ಣ ಆಯ್ತಾ ಅಂತ ಕೇಳ್ತಾಳೆ. ನಿತ್ಯನ ಕಣ್ಮುಂದೆ ನೋಡ್ತಿದ್ದಂಗೆ ಕರ್ಣ ಶಾಕ್ ಆಗಿ ಅಲ್ಲಿಂದ ಆಚೆಗೆ ಬರ್ತಾನೆ. ಈ ಕಡೆ ರಿಯಾ ನಿಧಿ ಮನೆಗ್ ಬರ್ಬೇಕಾದ್ರೆ, ಏ ಕನ್ನಡಕ, ಎಂತ ಕೆಲ್ಸ ಮಾಡಿದ್ಯಾ ಗೊತ್ತಾ ನೀನು? ಏನು ಒಳ್ಳೆ ಇನ್ನೋಸೆಂಟ್ ತರ ಫೋರ್ಸ್ ಕೊಡ್ತಾ ಇದೀಯಾ? ಸುಮ್ನೆ ಇರಕ್ ಆಗೋದಿಲ್ವೇ ನಿನ್ಗೆ? ಪೊಲೀಸವ್ರಿಗೆ ಯಾಕೆ ಹೇಳ್ದೆ ಅಂತ ಸಂಜು ರೇಗಾಡ್ಬೇಕಾದ್ರೆ, ನೋಡಿ ಹೇಳಿದ್ದೆ ಹೇಳ್ತಾ ಕೇಳಿದ್ದೆ ಕೇಳ್ತಾ ಹೇಳೋದಕ್ಕೆ ನನ್ಗೆ ಇರಿಟೇಟ್ ಆಗತ್ತೆ. ನೋಡಿ ಹಬ್ಬಕ್ ಬಂದಿದೀವಿ, ಸ್ವಲ್ಪ ಸುಮ್ನೆ ಇರಿ ಅಂತ ರಿಯಾ ಹೇಳ್ಬೇಕಾದ್ರೆ, ಹಲೋ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ಕೊಂಡು ಸಂಜು ಮಾತಾಡ್ತಾ ಬರ್ತಾನೆ ಇರ್ತಾನೆ. ಆಗ ರಿಯಾ ಇದ್ದಕ್ಕಿದಂಗೆ ಸ್ಟಾಪ್ ಅಂತ ಹೇಳ್ತಾಳೆ. ಯಾಕೆ ಅಂತ ಸಂಜೆ ನೋಡ್ಬೇಕಾದ್ರೆ, ಅಬ್ಬಾ ಸದ್ಯ ಏನೂ ಆಗಿಲ್ಲ, ಹಲೋ ಜೀನಿಯಸ್, ಒಂದು ಸೆಕೆಂಡ್ ಲೇಟ್ ಆಗಿದ್ರು ನೀವು ರಂಗೋಲಿ ಮೇಲೆ ಕಾಲಿಡ್ತಿದ್ರಿ. ಗಾಳಿ ಅಂತ ನೆಟ್ಟು ಓಡ್ಸಕ್ ಬರಲ್ಲ, ನೆಲ ನೋಡ್ಕೊಂಡು ನಡೆಯೋದಕ್ಕೂ ಬರೋದಿಲ್ವಾ? ಓ, ನಿಮ್ಗೆ ಬರ್ತಿರ್ಲಿಲ್ಲ ಅಲ್ಲ? ಬಂದಿದ್ರೆ ನೀವು ಫೋನ್ ನ ಬೆಳೆಸ್ಕೊಳ್ತಾ ಇರ್ಲಿಲ್ಲ ಅಂತ ರಿಯಾ ಸಂಜುನ ಕಿಂಡಲ್ ಮಾಡ್ಬೇಕಾದ್ರೆ, ಓ ಹೌದಾ, ಇರು ಮಾಡ್ತೀನಿ ಅಂತ ಹೇಳಿ ಸಂಜು ಆ ರಂಗೋಲಿನೆಲ್ಲ ಹಾಳು ಮಾಡ್ತಿರ್ತಾನೆ. ಇದನ್ನ ಮಾರುತಿ ಅವರು ನೋಡಿ, ಏ ಸಂಜು, ಏನು ಮಾಡ್ತಿದ್ಯಾ? ಏನು ನೀನು ರಂಗೋಲಿ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ, ಪಾಪ ನಿಧಿ ಎಷ್ಟು ಕಷ್ಟಪಟ್ಟು ಹಾಕಿದ್ಲು ಗೊತ್ತಾ ಅಂತ ಮಾಲ್ತಿ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ನಾನ್ ಇದನ್ನ ಬೇಕು ಅಂತ ಮಾಡಿಲ್ಲ, ಏನೋ ಗೊತ್ತಿಲ್ದೆ ಆಗೋಯ್ತು ಅಂತ ಸಂಜು ಹೇಳ್ಬೇಕಾದ್ರೆ, ಗೊತ್ತಿಲ್ದೆ ಅಲ್ಲ ಆಂಟಿ, ಬೇಕು ಬೇಕು ಅಂತಾನೆ ಮಾಡಿದ್ದು, ನಾನ್ ಹೇಳ್ದೆ ಅಲ್ಲಿ ರಂಗೋಲಿ ಇದೆ ಅಂತ, ಆದ್ರೂ ಅವ್ರು ಕೇಳಿಲ್ಲ ಅಂತ ರಿಯಾ ಹೇಳ್ಬೇಕಾದ್ರೆ, ಏಯ್ ಅಂತ ಸಂಜು ರಿಯಾ ಮೇಲೆ ರೇಗಾಡ್ತಾನೆ. ಸಂಜು, ಹೆಣ್ಮಕ್ಳ ಹತ್ರ ಆ ರೀತಿ ಎಲ್ಲ ಮಾತಾಡ್ಕೂಡ್ದು ಅಂತ ಮಾಲ್ತಿ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ನಾನ್ ಹೇಳ್ತಾ ಇದೀನಲ್ಲ, ಏನೋ ಗೊತ್ತಿಲ್ದೆ ಆಗೋಯ್ತು ಅಂತ ಸಂಜು ಹೇಳ್ಬೇಕಾದ್ರೆ, ನೋಡು ನನ್ ಮಗನ್ ಸತ್ಯ ನನಗ್ ಗೊತ್ತಿಲ್ವಾ? ನಿನ್ ತಲೆಲಿ ಇಂಥದೇ ಯೋಚನೆ ನೋಡ್ತಿದೆ ಅಂತ ನೋಡ್ತಿದ್ದಂಗೆ ಹೇಳ್ಬಿಡ್ತೀನಿ, ಅದೆಲ್ಲ ನನಗ್ ಗೊತ್ತಿಲ್ಲ, ಇವಾಗ ರಂಗೋಲಿನ ನೀನೇ ಸರಿ ಮಾಡ್ಬೇಕು ಅಂತ ಮಾಲ್ತಿ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ಇದನ್ನ ನಾನ್ ಮಾಡಕ್ಕಾಗತ್ತಾ? ನಾನ್ ಹೇಳಿದ್ನ ಅವ್ರಿಗೆ ರಂಗೋಲಿ ಹಾಕಿ ಅಂತ, ದಾರಿಲಿ ರಂಗೋಲಿ ಹಾಕಿದ್ರೆ ನಾನೇನ್ ಮಾಡಕ್ಕಾಗತ್ತೆ ಅಂತ ಸಂಜು ಕೇಳ್ತಾನೆ. ಆಂಟಿ, ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ, ಇವ್ರ ಹತ್ರ ರಂಗೋಲಿ ಸರಿ ಮಾಡ್ಸೋ ಕೆಲ್ಸ ನಂದು ಅಂತ ರಿಯಾ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಮಾಲ್ತಿ ಅವರು ಮನೆ ಒಳಗಡೆ ಹೋಗ್ತಾರೆ. ಹಲೋ ಎಕ್ಸ್ಕ್ಯೂಸ್ ಮೀ, ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದಿಸ್ ಹೆಲ್, ಓಕೆ? ಸುಮ್ನೆ ಇರಿಟೇಟ್ ಮಾಡ್ಬೇಡ ಅಂತ ಸಂಜು ಹೇಳ್ಬೇಕಾದ್ರೆ, ರಂಗೋಲಿ ನಿಮ್ಗೆ ಹೆಲ್ಲ? ಮನೆ ಒಳಗಡೆ ಲಕ್ಷ್ಮಿನ ಕರ್ಸೋ ಸಂಪ್ರದಾಯನ ನರ್ಕ ಅಂತೀರಾ? ನಿಮ್ಗೆ ಬುದ್ಧಿ ಕಲಿಸ್ಲೇಬೇಕು, ಇಲ್ಲ ಅಂದ್ರೆ ನಿಮ್ ಫೋನ್ ಗತಿ ಅಷ್ಟೇ ಅಂತ ಅನ್ಕೊಳ್ಳಿ ಅಂತ ರಿಯಾ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಸಂಜುಗೆ ಭಯ ಆಗ್ತಿರತ್ತೆ, ಇವಳು ಏನ್ ಮಾಡ್ತಾಳೋ ಫೋನ್ ನ ಇಟ್ಕೊಂಡು ಅಂತ. ಈ ಕಡೆ ಕರ್ಣ ಟವಲ್ ನ ಸುತ್ಕೊಂಡು ಆಚೆಗ್ ಬಂದು, ಇನ್ನೊಂದ್ ಸ್ವಲ್ಪ ಹೊತ್ತು ಬಂದೆ ಅಂತ ಹೇಳ್ತಾನೆ. ಓ, ಓಕೆ ಓಕೆ, ಆರಾಮಾಗೆ ಬನ್ನಿ ಅಂತ ಹೇಳ್ತಾ ನಿತ್ಯ ಅಲ್ಲಿಂದ ಹೋಗ್ತಾಳೆ. ಆಗ ಕರ್ಣ ಮತ್ತೆ ವಾಶ್ರೂಮ್ ಒಳಗಡೆ ಬಂದು, ಇನ್ನೆಷ್ಟು ದಿವ್ಸ ಈ ನಾಟಕ, ಇನ್ನೆಷ್ಟು ದಿವ್ಸ ಈ ಸುಳ್ಳು ಹೇಳೋದು ಅಂತ ಹೇಳ್ಬೇಕಾದ್ರೆ, ನಿಜ ಹೇಳ ಕರ್ಣ ಸರ್, ನಿಮ್ಮನ್ನ ಮತ್ತೆ ಅಕ್ಕನ ಗಂಡ ಹೆಂಡತಿ ಅಂತ ಕರಿಬೇಕಾದ್ರೆ ತುಂಬಾ ನೋವಾಗುತ್ತೆ, ಆದ್ರೂ ಸಹಿಸ್ಕೋತೀನಿ, ಅಕ್ಕನ್ಗೋಸ್ಕರ, ಅಕ್ಕನ ಹೊಟ್ಟೆಲಿರೋ ಮಗುಗೋಸ್ಕರ ಅಂತ ನಿಧಿ ಹೇಳ್ಬೇಕಾದ್ರೆ, ಸುಮ್ನೆ ನಿಜ ಹೇಳ್ಬಿಡಣ್ವಾ, ನನಗೂ ಸಾಕಾಗೋಗಿದೆ ಅಂತ ಕರ್ಣ ಹೇಳ್ಬೇಕಾದ್ರೆ, ಸರ್ ನನ್ಗೆ ಒಂಚೂರ್ ಸಮಯ ಕೊಡ್ತೀರಾ ಪ್ಲೀಸ್? ನಾನು ಇವಾಗ ತಾನೇ ನನ್ ಕರಿಯರ್ನ ಸೆಟ್ ಮಾಡ್ಕೋತಾ ಇದೀನಿ, ಜೊತೆಗೆ ಅಜ್ಜಿ ಆರೋಗ್ಯದ ಬಗ್ಗೆನೇ ಯೋಚನೆ ಮಾಡ್ಬೇಕು. ನಾನ್ ಸಡನ್ ಆಗಿ ಹೇಳಿದ್ರೆ ಅವಳಿಗೆ ಏನಾಗುತ್ತೋ ಏನೋ ಅನ್ನೋ ಭಯ ಇದೆ ನನಗೆ, ಅದಕ್ಕೆ ನನ್ಗೊಂಚೂರ್ ಟೈಮ್ ಕೊಡಿ ಪ್ಲೀಸ್ ಅಂತ ನಿಧಿ ಕರ್ಣನ್ ಹತ್ರ ಕೈ ಮುಗ್ದು ಕೇಳ್ಕೊಬೇಕಾದ್ರೆ, ನೀವು ಹೀಗೆ ಮುದ್ದಾಗಿ ಮುಖ ಮಾಡ್ಕೊಂಡು ಕೈ ಮುಕ್ಕೊಂಡು ಕೇಳ್ಕೊಂಡ್ರೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಅಲ್ಲಿಗೆ ನಾವು ಕದ್ದು ಮುಚ್ಚಿ ಲವ್ ಮಾಡೋದೇ ನಿಲ್ಲಲ್ಲ ಅಂತ ಆಯ್ತು ಅಂತ ಕರ್ಣ ಹೇಳ್ತಾನೆ. ಏನಪ್ಪಾ ಪಾಲಿಗ್ ಬಂದಿದ್ದು ಪಂಚಾಮೃತ ಅನ್ಸುತ್ತೆ ಅಂತ ನಿಧಿ ಹೇಳ್ತಾಳೆ. ಚೆನ್ನಾಗಿತ್ತು ಲೈನು, ಅಲೆಮಾರಿ ಮನಸ್ಸು ಇದು ನಿಂತಲ್ಲಿ ನಿಲ್ಲದು ಅಂತ ಕರ್ಣ ಹೇಳ್ಬೇಕಾದ್ರೆ, ಇಷ್ಟ ಆಯ್ತಾ ನಾನ್ ಕೊಟ್ಟಿದ್ ಗಿಫ್ಟ್ ಅಂತ ನಿಧಿ ಕೇಳ್ತಾಳೆ. ನಾನು ತುಂಬಾ ಯೋಚನೆ ಮಾಡಿ ಒಳ್ಳೆ ಹುಡುಗಿನೇ ಸೆಲೆಕ್ಟ್ ಮಾಡಿದೀನಿ ರೀ, ಯಾರ್ಯಾರ ಜೊತೆನೋ ಓಡಾಡೋದಕ್ಕೆ ನನ್ಗೂ ಇಷ್ಟ ಇಲ್ಲ ಅಂತ ಕರ್ಣ ಹೇಳ್ಬೇಕಾದ್ರೆ, ನಿಧಿ ಅವನ್ ಜೊತೆ ಕಾಮಿಡಿ ಮಾಡ್ತಿರ್ತಾಳೆ. ಇದ್ರಿಂದ ಕರ್ಣನು ನಗ್ತಿರ್ತಾನೆ. ಈ ಕಡೆ ಸಂಜು ರಂಗೋಲಿ ಹೇಗೆ ಹಾಕೋದು ಅಂತ ನೋಡ್ಬೇಕಾದ್ರೆ, ಸಿಂಪಲ್ ರಂಗೋಲಿ ಐಡಿಯಾ ಫಾರ್ ಫೂಲ್ಸ್ ಅಂತ ರಿಯಾ ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ತಿರ್ತಾಳೆ. ಏ ಕನ್ನಡಕ, ಬೇಡ ನೋಡು, ಸುಮ್ನೆ ಇದ್ರೆ ಸರಿ ಅಂತ ಸಂಜು ರಿಯಾಗೆ ವಾರ್ನಿಂಗ್ ಕೊಡ್ಬೇಕಾದ್ರೆ, ಸಾರಿ, ಸಿಂಪಲ್ ರಂಗೋಲಿ ಐಡಿಯಾ ಫಾರ್ LKG ಬಾಯ್ಸ್ ಅಂತ ರಿಯಾ ಹೇಳ್ತಿದ್ದಂಗೆ, ತೆಗೆದು ಕುಟ್ಬಿಡ್ತೀನಿ ಅಂತ ಸಂಜು ಹೇಳ್ತಾಳೆ. ಏ, ಹಿಂಗ್ ಹೇಳಿದ್ರೇನೆ ಐಡಿಯಾ ಬರೋದು, ಇಲ್ಲಾಂದ್ರೆ ಕಾಂಪ್ಲಿಕೇಟೆಡ್ ಡಿಸೈನ್ ಬರುತ್ತೆ, ಆಮೇಲೆ ನಿಮ್ಗೆ ಇದನ್ನು ಹಾಕಕ್ ಆಗೋದಿಲ್ಲ. ಏನ್ ಗೊತ್ತಾ, ಆಕ್ಚುಲಿ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ರಿಯಾ ಹೇಳ್ಬೇಕಾದ್ರೆ, ನಾನ್ ಹೇಳ್ದೆ ತಾನೆ ಅಟ್ ಎನಿ ಕಾಸ್ಟ್ ನಾನ್ ಇದನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಸಂಜು ಕೋಪ ಮಾಡ್ಕೋತಾನೆ. ಓ ಹೌದಾ, ಫೋನ್ ಬೇಡ್ವಾ? ಸರಿ, ಇದ್ರಲ್ಲಿರೋ ಡೀಟೇಲ್ಸ್ನೆಲ್ಲ ಮನೆಯವ್ರಿಗೆ ತೋರ್ಸ್ಲಾ ಅಂತ ರಿಯಾ ಸಂಜುಗೆ ಹೆದರ್ಸ್ಬೇಕಾದ್ರೆ, ಅದೇನಿದೆಯೋ ಹೇಳಿ ಮಾಡ್ತೀನಿ ಅಂತ ಸಂಜು ಒಪ್ಕೋತಾನೆ. ಜಾಣೆ ಮರಿ ಅಂತ ಹೇಳ್ತಾ ರಿಯಾ ಸಂಜೆಗೆ ಮೊಬೈಲ್ ನ ತೋರ್ಸ್ಬೇಕಾದ್ರೆ, ಸಂಜು ರಂಗೋಲಿ ಹಿಡಿಯಕ್ ಬರ್ದೆ ಒದ್ದಾಡ್ತಿರ್ತಾನೆ.
ಆಗ ರಿಯಾನೆ ಅವನ್ಗೆ ಹೇಗೆ ರಂಗೋಲಿನ ಹಿಡ್ಕೋಬೇಕು ಅಂತ ತೋರಿಸ್ತಾ ರಂಗೋಲಿ ಬಿಡೋದಕ್ಕೆ ಹೆಲ್ಪ್ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಮಾಲ್ತಿ ಅವ್ರು ಬಂದು ಸಂಜು ರಂಗೋಲಿ ಹಾಕ್ತಿರೋದನ್ನ ನೋಡಿ ಖುಷಿ ಪಡ್ತಾರೆ. ಅದ್ರಲ್ಲೂ ನಮ್ ಮಾತನ್ನ ಕೇಳಿದಿರೋ ಸಂಜು ರಿಯಾ ಮಾತನ್ನ ಕೇಳಿ ಹಾಕ್ತಿದಾನಲ್ಲ ಅಂತ ಆಶ್ಚರ್ಯದಿಂದಾನೇ ನೋಡ್ತಿರ್ತಾರೆ. ಈ ಕಡೆ ರಮೇಶ ಮನೆಯವ್ರೆಲ್ರನ್ನು ಕರೆದು ಮಾತಾಡ್ಬೇಕಾದ್ರೆ ಎಲ್ಲ ಗಡಿಬಿಡಿಲೇ ಆಗೋಯ್ತು. ಅವ್ರ ಮದ್ವೆ ಟೈಮಲ್ಲಿ ನಮ್ಗೇನನ್ನು ಮಾಡೋದಕ್ಕೂ ಆಗ್ಲಿಲ್ಲ. ಅವ್ರು ಅವತ್ತು ಸರಿಯಾಗಿ ಊಟ ಮಾಡಿದ್ರು, ತಿಂಡಿ ಮಾಡಿದ್ರು, ಏನು ನೋಡಕ್ಕಾಗ್ಲಿಲ್ಲ ಅಲ್ವಾ? ಹಾಗಾಗಿ ಇವತ್ತು ಯುಗಾದಿ ಹಬ್ಬ. ಈ ಹಬ್ಬದ ಸಂತೋಷ ಸಮಯದಲ್ಲಿ ಕರ್ಣ ನಿತ್ಯ ಕರ್ಣಂಗೆ ಸ್ವೀಟ್ ತಿನ್ಸೋದನ್ನ ನಾವ್ ನೋಡ್ಬೇಕು. ಏನಂತೀರಾ ಅಂತ ರಮೇಶ್ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಮನೆಯವರೆಲ್ರಿಗೂ ಖುಷಿ ಆಗತ್ತೆ. ಕರ್ಣ ಮತ್ತೆ ನಿತ್ಯ ಮಾತ್ರ ಶಾಕ್ ಅಲ್ಲೇ ನೋಡ್ತಿರ್ತಾರೆ. ಇದರಿಂದ ಕೇಳಿ ನಿಧಿಗೆ ಬೇಜಾರಾಗ್ತಿರುತ್ತೆ. ಅಷ್ಟೇ ತಾನೆ, ಸ್ವೀಟ್ ಅಲ್ವಾ, ನಾನ್ ತಿನ್ನಿಸ್ತೀನಿ ಕೊಡಿ ಅಂತ ಕರ್ಣ ಹೇಳ್ಬೇಕಾದ್ರೆ ಹಾ ಒಂದ್ ನಿಮಿಷ ನಿಧಿ ಬಾರಮ್ಮ ಇಲ್ಲಿ ಅಂತ ರಮೇಶ್ ಕರಿಬೇಕಾದ್ರೆ ಇವಾಗ ನನ್ನನ್ ಯಾಕೆ ಕರಿತಿದ್ದಾರೆ ಅಂತ ನಿಧಿ ನೋಡ್ತಿರ್ತಾಳೆ. ನೋಡಮ್ಮ, ನಿಮ್ ಕ್ಯಾಮ್ರಾದಲ್ಲಿ ಒಬ್ರಿಗೊಬ್ರು ಸ್ವೀಟ್ ತಿನ್ಸೋದನ್ನ ಫೋಟೋ ತೆಗಿಯಮ್ಮ ಅಂತ ರಮೇಶ್ ಹೇಳ್ಬೇಕಾದ್ರೆ ನಿಧಿಗೆ ಇದನ್ನೆಲ್ಲ ನೋಡ್ತಾ ತುಂಬಾನೇ ನೋವಾಗ್ತಿರತ್ತೆ. ಆಗ ರಮೇಶ್ ತಿನ್ಸಿ ಸ್ವೀಟ್ನ ಅಂತ ಹೇಳಿ ಆ ಸ್ವೀಟ್ನ ಕರ್ಣನ್ ಕೈಗೆ ಕೊಡ್ತಾನೆ. ಈ ಅಪ್ಪ ಏನೋ ದೊಡ್ಡದಾಗೆ ಪ್ಲಾನ್ ಮಾಡಿದಾರೆ ಅಂತ ಸಂಜು ಖುಷಿಯಿಂದಾನೇ ನೋಡ್ತಿರ್ತಾನೆ. ಕರ್ಣ ನಿತಿನ್ಗೆ ಸ್ವೀಟ್ ತಿನ್ಸ್ಬೇಕಾದ್ರೆ ಸಂಜು ಕ್ಲಾಪ್ಸ್ ಮಾಡ್ತಿರ್ತಾನೆ. ಅದನ್ನ ನೋಡಿ ಮನೆಯವರೆಲ್ಲರೂ ಚಪ್ಪಾಳೆ ತಡ್ತಿರ್ತಾರೆ. ನಿಧಿ ತನ್ನ ಫೋನ್ ಅಲ್ಲಿ ಫೋಟೋ ತಗೋತಾ ಇರ್ತಾಳೆ. ಹಾಗೆ ನಿತ್ಯ ಕೂಡ ಕರ್ಣಂಗೆ ಸ್ವೀಟ್ ತಿನ್ಸ್ಬೇಕಾದ್ರೆ ಮಾಲ್ಕಿ ಅವರು ನಿಧಿಗೆ ನೋವಾಗ್ತಿರೋದನ್ನ ಗಮನಿಸ್ತಾರೆ. ಶಾಂತಮ್ನವ್ರೆ, ಹಾಗೆ ಇನ್ನೊಂದ್ ವಿಚಾರ, ಇಷ್ಟು ದಿವಸ ನಿತ್ಯ ಇಲ್ಲೇ ಇದ್ಲು, ಅವಳು ನಮ್ಮನೆ ಮಗಳು, ಅವಳನ್ನ ನೀವು ಪರ್ಮಿಷನ್ ಕೊಟ್ರೆ ನಾವ್ ಕರ್ಕೊಂಡ್ ಹೋಗ್ತೀವಿ ಅಂತ ರಮೇಶ್ ಹೇಳ್ಬೇಕಾದ್ರೆ ಅಯ್ಯೋ ಏನ್ ಹೀಗ್ ಕೇಳ್ತಾ ಇದೀರಾ, ಖಂಡಿತವಾಗ್ಲೂ ಕರ್ಕೊಂಡೋಗಿ, ನೀವ್ ಹೇಳ್ದಂಗೆ ಇವಳು ನಿಮ್ಮನೆ ಮಗಳು ಅಲ್ವಾ ನಿತ್ಯ ಅಂತ ಶಾಂತಿ ಅವ್ರು ಕೇಳ್ಬೇಕಾದ್ರೆ ಅಲ್ಲ ಇನ್ನೊಂದ್ 2-3 ದಿವಸ ಇಲ್ಲೇ ಇರ್ತೀನಿ ಅಂತ ನಿತ್ಯ ಹೇಳಕ್ ಹೋಗ್ತಾಳೆ. ನಿತ್ಯ, ನೀನ್ ಎಷ್ಟೇ ದಿವಸ ಇಲ್ಲಿದ್ರು ನಿನಗೆ ಬೇಜಾರಾಗೋದಿಲ್ಲಮ್ಮ, ಆದ್ರೆ ಏನ್ ಮಾಡೋದು, ಅಲ್ ನೋಡು ಅವ್ನ್ ಮುಖನ, ನೀ ಇಲ್ಲ ಅಂದ್ರೆ ಮನೇಲಿ ವಿಲಿ ವಿಲಿ ಅಂತ ಒದಾಡ್ತಿರ್ತಾನೆ, ಅದಕ್ಕೋಸ್ಕರ ನೀನಿನ್ನ ಕರ್ಕೊಂಡ್ ಹೋಗ್ತಾ ಇದೀನಿ ಅಂತ ರಮೇಶ್ ಹೇಳ್ಬೇಕಾದ್ರೆ ಅವ್ರು 2 ದಿವಸ ಇದ್ ಬರ್ತೀನಿ ಅಂತ ಹೇಳ್ತಾ ಇದಾರಲ್ವಾ, ಯಾಕೆ ನೀವು ಫೋರ್ಸ್ ಮಾಡ್ತಿದೀರಾ ಅಂತ ಕರ್ಣ ರಮೇಶ್ನ ಕೇಳ್ಬೇಕಾದ್ರೆ ಕರ್ಣ ಹೆಣ್ಮಕ್ಳಿಗೆ ಯಾವತ್ತಿದ್ರು ತವರು ಪಂಚಪ್ರಾಣ, ಅವರು ಹಾಗೇನೆ, ಆದ್ರೆ ನೀನು ನಿತ್ಯ ಇಲ್ಲ ಅಂತ ಎಷ್ಟು ಮಿಸ್ ಮಾಡ್ಕೋತೀಯ ಅಂತ ನನಗ್ ಗೊತ್ತು. ನೋಡು, ನಿನಗೆ ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗ್ತಿದೆ, ಅದ್ ನನಗ್ ಗೊತ್ತಾಗ್ತಿದೆ ಕಣೋ ಅಂತ ರಮೇಶ್ ಹೇಳ್ಬೇಕಾದ್ರೆ ನಿತ್ಯ ಕರ್ಣನ್ನೇ ನೋಡ್ತಿರ್ತಾಳೆ. ನಿತ್ಯ ಅವ್ರು ಅಷ್ಟೊಂದು ಪ್ರೀತಿಯಿಂದ ಕರೀತಿದ್ದಾರೆ, ಹೋಗ್ಬಾ ಅಮ್ಮ ಅಂತ ಶಾಂತಿ ಅವ್ರು ಹೇಳ್ದಾಗ ಅದಕ್ಕೆ ಸರಿ ಆಯ್ತು ಅಂತ ನಿತ್ಯ ಒಪ್ಕೋತಾಳೆ. ಹೌದಮ್ಮ ಇದಿ, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ರಮೇಶ್ ಕೇಳ್ಬೇಕಾದ್ರೆ ಗೊತ್ತಿಲ್ಲ ಅಂಕಲ್, ನಾನೇ ಏನಾದ್ರೂ ಸ್ವಂತವಾಗಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಅದಕ್ಕೂ ಮುಂಚೆ ಎಲ್ಲಾದ್ರೂ ಕೆಲ್ಸಕ್ ಹೋಗ್ಬೇಕು, ಆಮೇಲೆ ದುಡ್ಡನ್ನ ಹೊಂದಿಸ್ಕೋಬೇಕು ಅಂತ ನಿಧಿ ಹೇಳ್ಬೇಕಾದ್ರೆ ಇಲ್ಲಮ್ಮ, ನೀನ್ ಇರೋ ಕೆಪಾಸಿಟಿಗೆ ನೀನು ಇನ್ನೊಬ್ರ ಹತ್ರ ಹೋಗಿ ಕೆಲ್ಸ ಮಾಡೋದು ನನ್ಗೆ ಯಾಕೋ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ, ನೀವೆಲ್ಲ ಒಪ್ಪೋದಾದ್ರೆ ನಾನು ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ರಮೇಶ್ ಹೇಳ್ಬೇಕಾದ್ರೆ ರಮೇಶ, ನೀನ್ ಏನೇ ನಿರ್ಧಾರ ತಗೊಂಡಿದ್ರು ಯೋಚನೆ ಮಾಡಿನೇ ತಗೊಂಡಿರ್ತೀಯ, ನನಗೆ ಇತ್ತೀಚೆಗೆ ನಿನ್ ಮೇಲೆ ತುಂಬಾನೇ ನಂಬಿಕೆ ಬಂದಿದೆ ಕಣೋ, ಅದೇನು ಅಂತ ಹೇಳು ಅಂತ ಮಹಾಲಕ್ಷ್ಮಿ ಅವರು ಕೇಳ್ತಾರೆ. ಥ್ಯಾಂಕ್ಸ್ ಅಮ್ಮ. ನಿಧಿ, ನೀನು ನಾಳೆನೆ ಒಂದು ಕ್ಲಿನಿಕ್ ನ ಪ್ರಾರಂಭ ಮಾಡು ಅಂತ ರಮೇಶ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಕರ್ಣ ಮತ್ತೆ ನಿಧಿಗೆ ಶಾಕ್ ಆಗುತ್ತೆ. ನಾಳೆನಾ? ಆದ್ರೆ ಏನು ರೆಡಿ ಇಲ್ವಲ್ಲ ಅಂಕಲ್ ಅಂತ ನಿಧಿ ಕೇಳ್ಬೇಕಾದ್ರೆ ನಾನ್ ಇರ್ಬೇಕಾದ್ರೆ ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯಾ, ಎಲ್ಲಾನು ನಾನೇನ್ ರೆಡಿ ಮಾಡಿಸ್ತೀನಿ ಬಿಡು. ಏನಮ್ಮ ನೀನು, ನಾನ್ ಇಷ್ಟೊಂದೆಲ್ಲ ಹೇಳ್ತಿದ್ರು ನೀನ್ ಇನ್ನೂ ವೇಟ್ ಮಾಡ್ತಿದ್ಯಲ್ಲ, ಇದ್ರಲ್ಲಿ ಏನು ಅರ್ಥ ಇಲ್ಲಮ್ಮ ಅಂತ ರಮೇಶ್ ಹೇಳ್ಬೇಕಾದ್ರೆ ಅಂಕಲ್, ಮೆಡಿಕಲ್ ಕೌನ್ಸಿಲ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕು, ವೆರಿಫಿಕೇಶನ್ ಆಗ್ಬೇಕು, ನಾವು ಕ್ಲಿನಿಕ್ ಓಪನ್ ಮಾಡ್ಬೇಕು ಅಂದ್ರೆ ಪರ್ಮಿಷನ್ ಎಲ್ಲ ತಗೋಬೇಕು, ತುಂಬಾ ಟೈಮ್ ಹಿಡಿಯುತ್ತೆ, ನಾಳೆನೆ ಅಂದ್ರೆ ಹೇಗೆ ಅಂತ ನಿಧಿ ಕೇಳ್ಬೇಕಾದ್ರೆ ಹೇಳಿದ್ನಲ್ಲ ಎಲ್ಲ ವ್ಯವಸ್ಥೆನ ನಾನೇ ಮಾಡ್ತೀನಿ ಅಂತ. ಈಗ ಆಲ್ರೆಡಿ ನಾನು ಎಲ್ಲದಕ್ಕೂ ಅಪ್ಲೈ ಮಾಡಾಗಿದೆ ನೋಡು, ನಾಳೆಗೆ ಏನೇನ್ ಬೇಕೋ ಅದನ್ನೆಲ್ಲ ಸಿದ್ಧತೆ ನೀನ್ ಮಾಡ್ಕೋ, ಅಷ್ಟರಲ್ಲಿ ನಿನಗ್ ಬೇಕಾಗಿರೋದೆಲ್ಲ ನಿನ್ ಕೈಲಿರುತ್ತೆ, ದಿಸ್ ಇಸ್ ಮೈ ಪ್ರಾಮಿಸ್ ಅಂತ ರಮೇಶ್ ಹೇಳ್ಬೇಕಾದ್ರೆ ಈ ಅಪ್ಪ ಏನೋ ಪ್ಲಾನ್ ಮಾಡ್ತಿದ್ರಲ್ಲ ಅಂತ ಕರ್ಣ ರಮೇಶ್ ನೋಡ್ತಿರ್ತಾನೆ. ನೋಡಮ್ಮ, ಒಂದು ಮುಖ್ಯವಾದ ವಿಷಯ, ನಾಳೆ ಕ್ಲಿನಿಕ್ ಉದ್ಘಾಟನೆ ನಮ್ ಕರ್ಣನ್ ಕೈಯಿಂದಾನೇ ಆಗ್ಬೇಕು ಅಂತ ರಮೇಶ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ನಿಧಿಗೆ ಖುಷಿ ಆಗತ್ತೆ. ಸೂಪರ್ ಕಣೋ, ಎಂತ ಒಳ್ಳೆ ಐಡಿಯಾ ಮಾಡಿದ್ಯಾ, ಇದಕ್ಕಿಂತ ಸಿಹಿ ಸುದ್ದಿ ಬೇರೆ ಯಾವ್ದು ಇಲ್ಲ ನೋಡು ಅಂತ ಮಹಾಲಕ್ಷ್ಮಿಯವರು ಹೊಗಳ್ತಿರ್ತಾರೆ. ಕರ್ಣ ಸರ್ ಇನಾಗ್ರೇಟ್ ಮಾಡ್ತಾರೆ ಅಂತಂದ್ರೆ ಅದು ನನಗೆ ಹೆಮ್ಮೆ ಆಗೋಂತ ವಿಷಯ ಅಂತ ನಿಧಿ ಹೇಳಿದಾಗ ಅದನ್ನ ಕೇಳಿ ಕರ್ಣ ಸ್ಮೈಲ್ ಮಾಡ್ತಿರ್ತಾನೆ. ಈಗ ಕ್ಲಿನಿಕ್ಗೆ ಏನ್ ಹೆಸರಿಡ್ಬೇಕು ಅಂತ ಅನ್ಕೊಂಡಿದ್ಯಾ ನಿಧಿ ಅಂತ ರಮೇಶ್ ಕೇಳ್ಬೇಕಾದ್ರೆ ಅದು ಕರ್ಣ ಸರ್ ನೀವೇ ಹೇಳ್ಬಿಡಿ ಅಂತ ನಿಧಿ ಕೇಳ್ಬೇಕಾದ್ರೆ ಆಗ ಕರ್ಣ ಯೋಚನೆ ಮಾಡ್ತಾ, ನೀವು ಚಿಕ್ಕ ವಯಸ್ಸಿಂದ ಡಾಕ್ಟರ್ ಆಗ್ಬೇಕು ಅನ್ನೋ ಕನ್ಸ್ಕೊಂಡಿದ್ದು ನೇಮು ಫೇಮು ಅಥವಾ ದುಡ್ಗೋಸ್ಕರ ಅಲ್ಲ, ಒಳ್ಳೆ ಮನ್ಸಿಂದ ಜನಗಳ ಸೇವೆ ಮಾಡೋದಿಕ್ಕೆ, ಇದು ಜನಗಳಿಗಾಗಿ ಇರೋಂತ ಕ್ಲಿನಿಕ್ ಆಗಿರೋದಕ್ಕೋಸ್ಕರ ಜನತಾ ಕ್ಲಿನಿಕ್ ಅಂತ ಇಡ್ಬೋದಾ ಅಂತ ಕರ್ಣ ಕೇಳಿದಾಗ ಜನತಾ ಕ್ಲಿನಿಕ್, ವಾವ್, ತುಂಬಾನೇ ಚೆನ್ನಾಗಿದೆ ಸರ್, ನನಗಂತೂ ಇಷ್ಟ ಆಯ್ತು ಅಂತ ನಿಧಿ ಹೇಳ್ತಾಳೆ. ಹಾಗಾದ್ರೆ ನಾಳೆನೆ
ಬೋರ್ಡು ಬ್ಯಾನರು ಎಲ್ಲ ರೆಡಿ ಮಾಡಿಸ್ತೀನಿ. ಜನತಾ ಕ್ಲಿನಿಕ್ ಡಾಕ್ಟರ್ ನಿಧಿ, ಉದ್ಘಾಟಕರು ಡಾಕ್ಟರ್ ಕರ್ಣ. ಓಕೆನಾ ಅಂತ ರಮೇಶ್ ಹೇಳ್ಬೇಕಾದ್ರೆ ಅದಕ್ಕೆ ಮನೆಯವರೆಲ್ಲರೂ ಓಕೆ ಅಂತ ಹೇಳ್ತಾರೆ. ಈ ಕಡೆ ನಿತ್ಯ ಕುತ್ತಿಗೆಲಿ ಬರೀ ಚೈನ್ ಇರೋದನ್ನ ನೋಡಿ ಶಾಂತಿ ಅವ್ರಿಗೆ ಶಾಕ್ ಆಗತ್ತೆ. ನಿತ್ಯ, ನಿನ್ ತಾಳಿ ಚೈನ್ ಎಲ್ಲಮ್ಮ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದು ನೀನ್ ಸ್ನಾನ ಮಾಡ್ಬೇಕಾದ್ರೆ ಬಿಚ್ಚಿಟ್ಟೆ ಶಾಂತಿ, ಹಾಕೊಳ್ಳೋದು ಮರ್ತೋಯ್ತು ಅಂತ ನಿತ್ಯ ಹೇಳ್ಬೇಕಾದ್ರೆ, ನೋಡಮ್ಮ ಹಾಗೆಲ್ಲ ಬಿಚ್ಚಿಡೋ ಅಂತ ವಸ್ತು ಅಲ್ಲ ಅದು, ಮೊದ್ಲು ಹೋಗಿ ಹಾಕೊಳಮ್ಮ ಅಂತ ಶಾಂತಿ ಹೇಳ್ತಾರೆ. ಮರ್ತೋಯ್ತು ಅಂತ ಹೇಳಿದ್ನಲ್ಲ, ಹಾಕೋತೀನಿ ಅಂತ ನಿತ್ಯ ಹೇಳ್ಬೇಕಾದ್ರೆ, ನೋಡಮ್ಮ ಮಂಗಳ್ಸೂತ್ರ ಅಂದ್ರೆ ಬರೀ ಒಂದು ಬಂಗಾರದ ಸೂತ್ರ ಅಲ್ಲ, ಅದು ನಿಮ್ಮಿಬ್ರು ದಾಂಪತ್ಯ ಜೀವನಕ್ಕೆ ಯಾರ್ ಕೆಟ್ಟ ದೃಷ್ಟಿನೋ ಬೀಳ್ದಿರೋ ಹಾಗೆ ಕಾಪಾಡತ್ತಮ್ಮ. ನಿಮ್ಮಿಬ್ರು ಬಂಧನನ ಮತ್ತಷ್ಟು ಗಟ್ಟಿ ಮಾಡುತ್ತೆ. ಹಾಗೆಲ್ಲ ಬಿಚ್ಚಿಡ್ಬಾರ್ದಮ್ಮ, ಮೊದ್ಲು ಹೋಗಿ ಹಾಕೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸರಿ ಶಾಂತಿ ಅಂತ ನಿತ್ಯ ಹೇಳ್ತಾಳೆ. ಕರ್ಣ ತನ್ನ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ಅನುಭವಿಸಿದಾನೆ. ಆ ತಾಳಿ ಸರ ನಿನ್ನ ಜೊತೆ ಅವ್ರನ್ನು ರಕ್ಷಣೆ ಮಾಡತ್ತಮ್ಮ. ಅದು ಅಲ್ದೆ ಅವನು ನಮಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದಾನೆ. ಈ ತಾಳಿ ಸರ ಅನ್ನೋದು ನಿನ್ನನ್ನ ಮಾತ್ರ ಅಲ್ಲ, ನಿನ್ ಜೊತೆಗೆ ಅವನನ್ನು ರಕ್ಷಣೆ ಮಾಡುತ್ತೆ. ಅವನು ಯಾವಾಗ್ಲೂ ಚೆನ್ನಾಗಿರ್ಬೇಕಲ್ವಾ ಪುಟ್ಟ ಅಂತ ಶಾಂತಿ ಅವ್ರು ಹೇಳ್ಬೇಕಾದ್ರೆ, ಸಾರಿ, ಇನ್ಮೇಲೆ ಹೀಗೆಲ್ಲ ಮಾಡೋದಿಲ್ಲ ಅಂತ ನಿತ್ಯ ಹೇಳ್ತಾಳೆ. ನಾನು ನೀನು ಅನ್ನೋದಕ್ಕಿಂತ ನಾವು ಅನ್ನೋ ಭಾವನೆ ಗಟ್ಟಿಯಾಗಿರುತ್ತೆ ಈ ಸರ ನಿನ್ ಕುತ್ಕೇಲಿದ್ರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಗೊತ್ತಾಗ್ಲಿಲ್ಲ ಶಾಂತಿ, ನಾನ್ ಹಾಕೋತೀನಿ ಅಂತ ನಿತ್ಯ ಹೇಳ್ತಾಳೆ. ಇನ್ಮೇಲಿಂದ ನೀನು ಕರ್ಣನ್ನ ಕಾಪಾಡ್ಕೊಳ್ಳೋ ಅಂತ ಹೆಂಡತಿಯಾಗಿರ್ಬೇಕು. ಹೇಗೆ ಅವನು ನಿನ್ನ ರಕ್ಷಣೆಗೆ ನಿಂತ್ಕೋತಾನೋ ಹಾಗೆ ನೀನು ಅವನ್ ಬೆನ್ನ ನೆಲವಾಗಿ ನಿಂತ್ಕೋಬೇಕು. ಕರ್ಣನ್ನ ಚೆನ್ನಾಗ್ ನೋಡ್ಕೋಬೇಕು, ಅರ್ಥ ಆಯ್ತಾ ಅಂತ ಶಾಂತಿ ಹೇಳ್ದಾಗ, ಸರಿ, ನಾನು ಇನ್ಯಾವತ್ತೂ ಈ ರೀತಿ ಮಾಡೋದಿಲ್ಲ, ಕರ್ಣನ್ ಜೊತೆಗೆ ನಾನ್ ನಿಲ್ತೀನಿ ಅಂತ ನಿತ್ಯ ಹೇಳ್ತಾಳೆ. ಹೋಗಿ ತಾಳಿ ಸರ ಹಾಕೊಂಡ್ ಬಾ, ನಾನ್ ಕಾಯ್ತಾ ಇರ್ತೀನಿ ಅಂತ ಶಾಂತಿ ಹೇಳ್ದಾಗ, ಸರಿ ಅಂತ ನಿತ್ಯ ಅಲ್ಲಿಂದ ಹೊರಡ್ತಾಳೆ. ಶಾಂತಿ ಸರಿಯಾಗಿ ಹೇಳಿದಾಳೆ, ಕರ್ಣ ನಮಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದಾರೆ, ಇನ್ಮೇಲೆ ನಾನು ಅವ್ರ ಸಪೋರ್ಟ್ಗೆ ನಿಲ್ತೀನಿ ಅಂತ ನಿತ್ಯ ಮನ್ಸಲ್ಲಿ ಅನ್ಕೊಂಡು ನಿಧಿ ಹತ್ರ ಬಂದು, ನಾನ್ ನಿನ್ಗೆ ಅವತ್ತು ದೇವಸ್ಥಾನದಲ್ಲಿ ನಾನ್ ತಾಳಿ ಸರ ಕೊಟ್ಟಿದ್ನಲ್ಲ, ಅದೆಲ್ಲಿದ್ಯೆ ಅಂತ ಕೇಳ್ಬೇಕಾದ್ರೆ, ಅದು ನನ್ನ ಹತ್ರನೇ ಇದೆ ಅಂತ ನಿಧಿ ಹೇಳ್ತಾಳೆ. ಯಾಕೆ ತಾಳಿ ಸರ ಹಾಕೊಂಡಿಲ್ಲ ಅಂತ ಶಾಂತಿ ಇದ್ದಕ್ಕಿದ್ದಂಗ್ ಕೇಳಿದ್ಲು. ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇನ್ಮೇಲೆ ಯಾವತ್ತೂ ಅದನ್ನ ಬಿಚ್ಚಿಡ್ಬಾರ್ದು ಅಂತ ಬೇರೆ ಹೇಳಿದಾಳೆ ಅಂತ ನಿತ್ಯ ಹೇಳ್ಬೇಕಾದ್ರೆ, ಹೌದಾ ಅಂತ ನಿಧಿ ಕೇಳ್ತಾಳೆ. ಹೆಂಡತಿ ಕೊರಳಲ್ಲಿ ಯಾವಾಗ್ಲೂ ಮಂಗಳಸೂತ್ರ ಇರ್ಲೇಬೇಕಂತೆ, ಅದನ್ನ ಬಿಚ್ಚಿಟ್ರೆ ಗಂಡನ್ಗೆ ತೊಂದ್ರೆ ಆಗತ್ತಂತೆ. ಕರ್ಣಂಗೆ ಏನು ತೊಂದ್ರೆ ಆಗ್ಬಾರ್ದು ಅಂದ್ರೆ ನಾನು ಅದನ್ನ ಹಾಕೊಳ್ಳೇಬೇಕಂತೆ. ಅದಕ್ಕೆ ನನಗೆ ಬೇರೆ ಆಪ್ಷನ್ ಇಲ್ಲ ನಿಧಿ, ಮಂಗಳಸೂತ್ರನ ಕೊಡ್ತೀಯಾ ಪ್ಲೀಸ್ ಅಂತ ನಿತ್ಯ ಕೇಳ್ದಾಗ, ಬೇರೆ ದಾರಿ ಇಲ್ದೆ ನಿಧಿ ಹೋಗಿ ಆ ತಾಳಿನ ತಗೊಂಡ್ ಬಂದ್ ಕೊಡ್ತಾಳೆ. ಶಾಂತಿಗೆ ಬೇಜಾರಾಗ್ಬಾರ್ದು ಅಂದ್ರೆ ನಾನು ಇದನ್ನ ಹಾಕೊಳ್ಳೇಬೇಕು ನಿಧಿ, ಕರ್ಣ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ ತಾನೆ ಅಂತ ನಿತ್ಯ ಹೇಳ್ಬೇಕಾದ್ರೆ, ಅವ್ರು ಯಾಕೆ ಅಕ್ಕ ತಪ್ಪು ತಿಳ್ಕೊತಾರೆ, ಅವ್ರೇನು ಅನ್ಕೊಳ್ಳೋದಿಲ್ಲ ಅಂತ ನಿಧಿ ಹೇಳ್ತಾಳೆ. ಆಗ ನಿತ್ಯ ಆ ತಾಳಿನ ಹಾಕೋಬೇಕಾದ್ರೆ ನಿಧಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಮಂಗಳಸೂತ್ರದ ಹಿಂದೆ ಎಷ್ಟೆಲ್ಲ ಆಸೆ ಕನ್ಸುಗಳಿದ್ದು ಒಂದೇ ಒಂದು ಗಳಿಗೆಯಲ್ಲಿ ಎಲ್ಲ ನುಚ್ಚು ನೂರಾಗೋಯ್ತು ಅಂತ ನಿತ್ಯ ಹಳೆದನ್ನೆಲ್ಲ ನೆನ್ಸ್ಕೊತಿರ್ತಾಳೆ. ಕರ್ಣ, ನೀವು ನನಗೋಸ್ಕರ ಇಷ್ಟು ದೊಡ್ಡ ಜವಾಬ್ದಾರಿನ ತಗೊಂಡ್ರಿ, ಬಯಸಿದ್ರು ಇಂಥ ಸಹಾಯನ ಯಾರು ಮಾಡಕ್ಕಾಗೋದಿಲ್ಲ. ನೀವು ನನ್ನ ಮತ್ತೆ ಜಗತ್ತಿನ ಮಧ್ಯೆ ನಿಂತ್ರಿ, ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ ನಿಮ್ಗೆ. ಏನ್ ಲಾಭ ಸಿಕ್ತು ಹೇಳಿ ನಿಮ್ಗೆ? ಬರೀ ಅವಮಾನ, ನೋವು. ಆದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ನನ್ ಬೆಂಬಲಕ್ಕೆ ನಿಂತ್ರಿ. ಇಷ್ಟು ದಿವಸ ಆಕ್ಟಿಂಗ್ ಮಾಡ್ಕೊಂಡೇ ಬಂದಿದೀನಿ, ಈ ಮನೆ ಸೊಸೆಯಾಗಿ ಆಕ್ಟಿಂಗ್ ಮಾಡಿದೀನಿ, ನಿಮ್ ಹೆಂಡತಿಯಾಗಿ ಆಕ್ಟಿಂಗ್ ಮಾಡಿದೀನಿ. ಇದಕ್ಕೆಲ್ಲ ಕೊನೆನೇ ಇಲ್ವೇನೋ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅಲ್ಲ, ನಿಮ್ ಮನೆಗ್ ನಾನ್ ಏನ್ ಕೊಟ್ಟಿದೀನಿ, ನಿಮ್ಗೆ ಏನ್ ಕೊಟ್ಟಿದೀನಿ? ಇದು ಬರೀ ಸರ ಅಲ್ಲ, ಇದ್ರಲ್ಲಿ ಮನೆಯವ್ರ ಎಲ್ರ ಆಶೀರ್ವಾದನೂ ಇದೆ. ಆ ವಿಧಿನೇ ನಿಮ್ಮನ್ನ ನನ್ ಬದುಕಿಗೆ ಕಳ್ಸಿರೋಂತ ಹಾರೈಕೆ ಇದೆ. ಇದನ್ನ ಇನ್ಯಾವತ್ತೂ ಬಿಚ್ಚೋದಿಲ್ಲ ನಾನು ಅಂತ ಹೇಳ್ತಾ ನಿತ್ಯ ಆ ತಾಳಿನೇ ನೋಡ್ಕೋತಿರ್ತಾಳೆ. ಅಂದ್ರೆ ಇದರ್ಥ ನಿತ್ಯ ಕರ್ಣನ ತನ್ ಗಂಡ ಅನ್ನೋದನ್ನ ತನ್ ಮನ್ಸಲ್ಲಿ ಒಪ್ಕೋತಿದ್ದಾಳ. ಇದ್ರಿಂದ ನಿಧಿ ಜೀವನಕ್ಕೆ ಅಪಾಯ ಆಗತ್ತೆ ಅನ್ನೋದು ನಿತ್ಯಂಗೆ ಇದುವರೆಗೂ ಗೊತ್ತಾಗಿಲ್ಲ. ಇವಳ ಮನ್ಸಲ್ಲಿ ಇಂಥ ಭಾವನೆ ಮೂಡೋದಕ್ಕಿಂತ ಮುಂಚೆನೆ ಕರ್ಣ ನಿತ್ಯ ಬಗ್ಗೆ ಮತ್ತೆ ನಿತ್ಯ ಜೊತೆಗೆ ಆಗ್ತಿರೋ ಈ ಒಂದು ಬೆಳವಣಿಗೆನ ನೋಡಿ ಸರಿ ಮಾಡ್ತಾನ. ರಮೇಶ್ ಕುತಂತ್ರದಿಂದ ನಿತ್ಯ ಮತ್ತೆ ನಿಧಿನ ಕಾಪಾಡ್ತಾನ ಕರ್ಣ. ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.